ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತಾವುಗಳು ವೋಟರ್ ಐ ಡಿಯಲ್ಲಿ ಹೆಸರು ತಿದ್ದುಪಡಿ ಹಾಗೂ ಜನ್ಮ ದಿನಾಂಕ ಅಥವಾ ತಂದೆಯ ಹೆಸರು ಅಥವಾ ವಿಳಾಸ ತಿದ್ದುಪಡಿಯನ್ನು ಮಾಡಲು ಅರ್ಜಿ ಸಲ್ಲಿಸ್ತೀರಾ, ಅದರ ಅರ್ಜಿಯ ಸ್ಥಿತಿ ಹೇಗೆ ಚೆಕ್ ಮಾಡೋದೊಂದು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡುತ್ತೇನೆ. ವಿಡಿಯೋವನ್ನು ಕೊನೆಯವರೆಗೆ ನೋಡೋದನ್ನು ಮರೆಯಬೇಡಿ. ಯಾವುದೇ ಬ್ರೌಸರನ್ನು ಓಪನ್ ಮಾಡಿ, ನಾನು ಗೂಗಲ್ ಬ್ರೌಸರನ್ನು ಓಪನ್ ಮಾಡಿದ್ದೇನೆ. ಅಲ್ಲಿ ವೋಟರ್ ಐ ಡಿ ಅಂತ ಸರ್ಚ್ ಮಾಡಿ ಫಸ್ಟ್ ವೆಬ್ಸೈಟ್ ಬರುತ್ತದೆ, ವೋಟರ್ ಸರ್ವಿಸ್ ಪೋರ್ಟಲ್. ಅದರ ಮೇಲೆ ಕ್ಲಿಕ್ ಮಾಡಿ. ತದನಂತರ ವೋಟರ್ ಐ ಡಿಯ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದರೆ ನಿಮ್ಮ ಫೋನ್ ನಂಬರನ್ನು ಹಾಕಿ ಲಾಗಿನ್ ಮಾಡಬೇಕು. ಇಲ್ಲದಿದ್ದರೆ ಸೈನಪ್ಪಲ್ಲಿ ಕ್ಲಿಕ್ ಮಾಡಿ ಫೋನ್ ನಂಬರ್, ಹೆಸರು ಮತ್ತು ನಂಬರ್ ಹಾಕಿ ರಿಜಿಸ್ಟರನ್ನು ಮಾಡಿ ತದನಂತರ ಲಾಗಿನ್ ಮಾಡಬೇಕು. ನಾನು ರಿಜಿಸ್ಟರ್ ಆಲ್ರೆಡಿ ಮಾಡಿದ್ದೇನೆ, ಲಾಗಿನ್ ಮಾಡ್ತಿದ್ದೇನೆ. ಫೋನ್ ನಂಬರ್ ಹಾಕಿ ಒ ಟಿ ಪಿ ಬರುತ್ತದೆ. ನಿಮ್ಮ ಯಾವ ನಂಬರ್ ರಿಜಿಸ್ಟರ್ ಮಾಡಿದ್ದೀರಾ ಆ ನಂಬರಿಗೆ ಒ ಟಿ ಪಿಯನ್ನು ಇಲ್ಲಿ ಹಾಕಿ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ರೈಟ್ ಸೈಡಿನಲ್ಲಿ ಸರ್ವಿಸಸ್ ತಳಗಡೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ರೆಫರೆನ್ಸ್ ನಂಬರ್ ಕೇಳುತ್ತದೆ. ನೀವು ಅಪ್ಲಿಕೇಶನ್ ತಿದ್ದುಪಡಿ ಮಾಡುವಾಗ ಒಂದು ನಂಬರ್, ರೆಫರೆನ್ಸ್ ನಂಬರ್, ಅಪ್ಲಿಕೇಶನ್ ನಂಬರ್ ಬರುತ್ತೆ. ಆ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ತಮ್ಮ ಅರ್ಜಿ ಸಬ್ಮಿಟ್ ಆಗಿದೆ, BLO ಮೂವ್ ಮಾಡಿದ್ದಾರೆ ಹಾಗೂ ಫೀಲ್ಡ್ ವೆರಿಫಿಕೇಷನ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಧನ್ಯವಾದಗಳು. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ